ಈ ಊರ್ನಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮ ಇತ್ತು. ಯಾವಾಗ್ಲೂ ರಾತ್ರಿ 8 ಗಂಟೆಗೂ ಮುಂಚೆನೆ ಊರಿಂದ ಆಚೆ ಹೋಗೋ ಚೆಕ್ ಪೋಸ್ಟ್ ನ ಬಂದ್ ಮಾಡ್ಬಿಡ್ತಾ ಇದ್ರು. ಯಾಕಂದ್ರೆ ರಾತ್ರಿ ಹೊತ್ತು ಯಾರು ಆ ತಿರುವಿನಲ್ಲಿ ಹೋಗ್ತಾ ಇದ್ರೋ ಅವರಿಗೆ ರಸ್ತೆಯಲ್ಲಿ ಒಬ್ಬ ಹುಡುಗಿಯ ನೆರಳು ಕಾಣಿಸ್ತಾ ಇತ್ತು. ಅದಕ್ಕೆ ಆ ಊರ್ನಲ್ಲಿ ಪ್ರತಿ ವರ್ಷ ಆ ಆತ್ಮನ ಶಾಂತ ಮಾಡೋಕೆ ಅಂತ ಪೂಜೆ ಮಾಡಿಸ್ತಾ ಇದ್ರು. ಆದ್ರೆ ಊರಿನ ಈ ಹುಡುಗನಿಗೆ ಪ್ರತಿದಿನ ರಾತ್ರಿ ಆ ಆತ್ಮದ ಕನಸು ಬಂದು ಅವನು ಭಯದಿಂದ ಎಚ್ಚರ ಆಗ್ತಾ ಇದ್ದ. ಆಗ ಒಂದು ದಿನ ರಾತ್ರಿ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಅವನು ಜನರ ಮಾತನ್ನ ನಂಬದೆ ರಾತ್ರಿ ಹೊತ್ತಲ್ಲೇ ಆ ಕಾಡಿನ ದಾರಿಯಲ್ಲಿ ಹೋಗೋಕೆ ಶುರು ಮಾಡ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ ತಕ್ಷಣ ಅವನ ಗಾಡಿ ಕೆಟ್ಟು ಹೋಗುತ್ತೆ. ಅದಕ್ಕೆ ಅವನು ಗಾಡಿಯಿಂದ ಇಳಿದು ಟಾಯ್ಲೆಟ್ಗೆ ಅಂತ ಸ್ವಲ್ಪ ದೂರ ಹೋಗ್ತಾನೆ. ಆದ್ರೆ ಸಡನ್ ಆಗಿ ಅವನ ಮುಂದೆ ಸೇಮ್ ಅವನ ತರಾನೇ ಇರೋ ಇನ್ನೊಬ್ಬ ವ್ಯಕ್ತಿ ಬಂದು ನಿಲ್ಲುತ್ತೆ. ಅಷ್ಟರಲ್ಲಿ ಅವನ ಇಡೀ ಗಾಡಿಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಅದರ ಜೊತೆಗೆ ಆ ವ್ಯಕ್ತಿ ಕೂಡ ಅಲ್ಲಿಂದ ಮಾಯ ಆಗಿ ಹೋಗ್ತಾನೆ. ಆಗ ಆ ಪೊಲೀಸ್ ಆಫೀಸರ್ ಹೀಗೋ ತನ್ನ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಮರುದಿನ ಆಫೀಸರ್ ಇನ್ ಮುಂದೆ ಯಾವತ್ತೂ ರಾತ್ರಿ ಹೊತ್ತು ಆ ದಾರಿಯಲ್ಲಿ ಹೋಗೋದಿಲ್ಲ ಅಂತ ಶಪಥ ಮಾಡ್ತಾನೆ. ಆದ್ರೆ ಬಹುಶಃ ವಿಧಿಯ ಆಟನೇ ಬೇರೆ ಇತ್ತು ಅನ್ಸುತ್ತೆ. ಯಾಕಂದ್ರೆ ಒಂದು ದಿನ ರಾತ್ರಿ ಇನ್ನೊಬ್ಬ ಆಫೀಸರ್ ಅಲ್ಲಿಗೆ ಬಂದು ಅದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಹಠ ಮಾಡ್ತಾನೆ. ಅಲ್ಲಿದ್ದ ಗಾರ್ಡ್ ರಾತ್ರಿ ಹೊತ್ತು ಆ ದಾರಿಯಲ್ಲಿ ಹೋಗ್ಬೇಡಿ ಅಂತ ಎಷ್ಟೇ ಹೇಳಿದ್ರೂ ಕೂಡ ಅವನು ಗಾರ್ಡ್ನ ಮಾತನ್ನ ಕೇಳೋದೇ ಇಲ್ಲ.